ನಮಸ್ಕಾರ ವೀಕ್ಷಕರೇ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ದೊಡ್ಡ ಆಘಾತವನ್ನ ನೀಡಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣ ಆಗಿದೆ. ಬಿಜೆಪಿಗಂತೂ ಒಂದು ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಮೊದಲೇ ರಾಷ್ಟ್ರೀಯವಾಗಿ ಕಾಂಗ್ರೆಸ್ ಹಲವು ಟೀಕೆಗಳನ್ನು ಎದುರಿಸ್ತಾ ಇದೆ. ಇದರ ಮಧ್ಯದಲ್ಲಿ ದೇಶದ ಪ್ರಧಾನಿ ಆಗಬೇಕು ಅಂತ ರಾಹುಲ್ ಕನಸನ್ನು ಕಾಣ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ರಾಹುಲ್ಗೆ ಹೈಕಮಾಂಡ್ ಆಪ್ತರಾದ ಡಿ.ಕೆ. ಈಗ ಕಂಡು ಕೇಳರಿಯದ ಆಘಾತವನ್ನು ನೀಡಿದ್ದಾರೆ. ರಾಹುಲ್ ಭವಿಷ್ಯಕ್ಕೇನೆ ಚಪ್ಪಡಿ ಕಲ್ಲು ಎಳೆದು ಬಿಟ್ರು ಡಿ.ಕೆ. ಅನ್ನುವಂತೆ ಚರ್ಚೆಗಳಾಗ್ತಾ ಇದೆ. ಡಿ.ಕೆ. ಅವರು ಈ ರೀತಿ ಮಾಡ್ತಾರೆ ಅಂತ ರಾಹುಲ್ ಅವರು ಕನಸಲ್ಲೂ ಅಂದುಕೊಂಡಿರ್ಲಿಕ್ಕಿಲ್ಲ. ಮೊನ್ನೆಯಷ್ಟೇ ರಾಹುಲ್ ಅವರನ್ನ ಭೇಟಿಯಾಗಿದ್ರು. ಅದರ ಬೆನ್ನಲ್ಲೇ ಮೀಸಲಾತಿಯನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಸಂವಿಧಾನ ಬದಲಾವಣೆಯ ಮಾತುಗಳನ್ನಾಡಿದ್ದಾರೆ. ಇದನ್ನ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅನ್ನುವಂತೆ ಚರ್ಚೆಗಳಾಗ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದು ಭಾರಿ ಮುಜುಗರವನ್ನ ತಂದಿಟ್ಟಿದೆ. ಅದರಲ್ಲೂ ರಾಹುಲ್ ಅವರಿಗೆ ಇದು ಕಂಡು ಕೇಳರಿಯದ ಆಘಾತ. ಡಿ.ಕೆ. ಅವರು ಮಾಡಿದಂತಹ ಕೆಲಸಕ್ಕೆ ಹೈಕಮಾಂಡ್ ದಿಗ್ಭ್ರಮೆಗೊಂಡಿದೆ. ಪರಿಣಾಮ ಡಿ.ಕೆ. ರಾಜೀನಾಮೆಗೆ ತೀವ್ರ ಒತ್ತಡ ಹೆಚ್ಚಾಗುವಂತಾಗಿದೆ. ಒಂದು ಕಡೆ ರಾಷ್ಟ್ರಮಟ್ಟದಲ್ಲಿ ಆದಂತಹ ಎಡವಟ್ಟು, ಇನ್ನೊಂದು ಕಡೆ ರಾಜ್ಯದಲ್ಲೂ ಡಿ.ಕೆ. ವಿರುದ್ಧವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ಮಂಡ್ಯದಲ್ಲಿ ತೀವ್ರವಾದಂತಹ ಆಕ್ರೋಶ ಭುಗಿಲೆದ್ದಿದೆ. ಇದು ಡಬಲ್ ಆಘಾತ ಅಂತಲೇ ಹೇಳ್ಬೋದು. ಕ್ಷಮೆ ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ಮಂಡ್ಯ ಭಾಗದ ಕಾಂಗ್ರೆಸ್ ಶಾಸಕರಿಗೂ ಸಂಕಷ್ಟ ಎದುರಾಗಿದೆ. ರಾಜೀನಾಮೆ ಕೊಡಿ ಅಂತ ಹೇಳಿ ಅಲ್ಲಿನ ಜನ ಬಿಗಿಪಟ್ಟು ಹಿಡಿದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಡ್ಯಾಮೇಜಿಂಗ್ ಹೇಳಿಕೆಯನ್ನು ನೀಡಿರುವಂಥದ್ದು. ಸಂವಿಧಾನದ ವಿಚಾರಕ್ಕೆ ಕೈ ಹಾಕಿ ಡಿ.ಕೆ. ಶಿವಕುಮಾರ್ ಅವರು ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟು ನಿಂತಿದ್ದಾರೆ? ಇದು ಈಗ ಎಲ್ಲರಲ್ಲೂ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂದ್ರೆ ಇದು ಡಿ.ಕೆ. ಅವರಿಗೆ ಡ್ಯಾಮೇಜ್ ಆಗುವಂತಹ ಹೇಳಿಕೆ ಅನ್ನೋದಕ್ಕಿಂತ ದೆಹಲಿಯಲ್ಲಿ ಕೂತು ಇಡೀ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಯನ್ನು ನೀಡಿರುವಂಥದ್ದು. ಇಡೀ ಕಾಂಗ್ರೆಸ್ನ ಬುಡವನ್ನೇ ಅಲ್ಲಾಡಿಸಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮರ್ಥನೆಯೇ ಮಾಡಿಕೊಳ್ಳೋದಕ್ಕೆ ಆಗದೇ ಇರುವಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟರು? ಇದರ ಹಿಂದಿನ ಉದ್ದೇಶ ಏನು? ಪವರ್ ಶೇರಿಂಗ್ ಬಿಕ್ಕಟ್ಟು ಇರುವಂತಹ ಸಂದರ್ಭದಲ್ಲೇ ಯಾವ ಸಂದೇಶವನ್ನು ರವಾನಿಸೋದಕ್ಕೆ ಮುಂದಾದರೂ ಕನಕಪುರ ಬಂಡೆ? ಸ್ವಪಕ್ಷದವರಿಗೆ ಬಿಸಿ ನೀರು ಕಾಯಿಸಿದ್ರ ಡಿ.ಕೆ. ರಾಹುಲ್ಗೆ ಎದುರಾದಂತಹ ಬಹುದೊಡ್ಡ ಸಂಕಷ್ಟ ಏನು? ಕೆಪಿಸಿಸಿ ಪಟ್ಟದಿಂದ ಕಿತ್ತು ಹಾಕ್ತಾರಾ ಖರ್ಗೆ? ಸಿದ್ದರಾಮಯ್ಯ ಅವರಿಗೆ ಬಂಪರ್ ಲಾಟ್ರಿ ಹೊಡೆದಿದ್ದು ಹೇಗೆ? ಆ ಎಲ್ಲದರ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋದಾಗೆಲ್ಲ ರಾಜ್ಯದಲ್ಲಿ ಸಂಚಲನ ಮೂಡಿಸುವಂತಹ ವಿಚಾರವನ್ನು ಹೊತ್ತು ತರ್ತಾರೆ. ಇದೇ ರೀತಿ ಕಳೆದ ಬಾರಿ ದೆಹಲಿಯ ಸುದ್ದಿಗೋಷ್ಠಿಯಲ್ಲಿ ಪವರ್ ಶೇರಿಂಗ್ ಕುರಿತಾದಂತಹ ಹೇಳಿಕೆಯನ್ನು ಕೊಟ್ಟರು. ಅದರಿಂದ ಮುಂದೇನಾಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಈಗ ತಮ್ಮ ವರಿಷ್ಠರಿಗೇನೆ, ಪಕ್ಷದ ವರಿಷ್ಠರಿಗೇನೆ, ರಾಷ್ಟ್ರಮಟ್ಟದ ನಾಯಕರಿಗೇನೆ ಶಾಕ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಖಾಸಗಿ ಸುದ್ದಿವಾಹಿನಿಯ ಕಾನ್ಕ್ಲೇವ್ನಲ್ಲಿ ನೀಡಿದಂತಹ ಒಂದು ಹೇಳಿಕೆ ರಾಷ್ಟ್ರಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಮೊನ್ನೆಯಷ್ಟೇ ಖಾಸಗಿ ಸುದ್ದಿವಾಹಿನಿಯೊಂದರ ಸಂದರ್ಶನದಲ್ಲಿ ಡಿ.ಕೆ. ಅವರು ಭಾಗವಹಿಸಿದ್ರು. ಅದರ ವಿಡಿಯೋ ಈಗ ಬಹಳ ವೈರಲ್ ಆಗ್ತಾ ಇದೆ. ಆ ಸಂದರ್ಶನದಲ್ಲಿ ಡಿ.ಕೆ. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡುವ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ನಿಲುವನ್ನು ಪ್ರಶ್ನಿಸಿ ಸಾಕಷ್ಟು ಮಂದಿ ಕೋರ್ಟ್ ಮೆಟ್ಟಿಲೇರ್ತಾರೆ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಒಳ್ಳೆಯ ದಿನಗಳು ಬರುತ್ತೆ, ಸಂವಿಧಾನ ಬದಲಾವಣೆ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ಇದೇ ವಿಡಿಯೋ ಈಗ ದೇಶಾದ್ಯಂತ ವೈರಲ್ ಆಗ್ತಾ ಇದೆ. ದೇಶದ ಜನರಿಂದ ಕಾಂಗ್ರೆಸ್ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ಈಗ ಹೇಗೆ ಸಮರ್ಥಿಸಿಕೊಳ್ತಾರೆ ಕಾಂಗ್ರೆಸ್ ನಾಯಕರು? ಇದು ಈಗ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಮೊದಲಿಗೆ ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದರೆ, ಹೋದಲ್ಲಿ ಬಂದಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಓಡಾಡ್ತಾರೆ. ಆದರೆ ರಾಜ್ಯದ ಬೆಳವಣಿಗೆ ಬಗ್ಗೆ ರಾಹುಲ್ ಅವರಿಗೆ ನಿಜವಾಗ್ಲೂ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡೋದಕ್ಕೆ ಸಂವಿಧಾನದ ಕರಡು ಸಮಿತಿಯ ಪ್ರಸ್ತಾವನೆಯ ಸಂದರ್ಭದಲ್ಲೇ ಅವಕಾಶ ಕೊಡಲಿಲ್ಲ. ಅಂದರೆ ಆಗ ಸಂವಿಧಾನ ರಚನೆಯ ಸಮಿತಿಯಲ್ಲಿ ಅದಕ್ಕೆ ತೀವ್ರವಾದಂತಹ ವಿರೋಧ ವ್ಯಕ್ತವಾಯಿತು. ಆದರೆ ವೀಕ್ಷಕರೇ, ಈ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಹೊಸ ವಿಧೇಯಕವನ್ನು ಅಂಗೀಕಾರ ಮಾಡಲಾಗಿದೆ. ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ಬಗ್ಗೆ ಈಗಾಗಲೇ ತೀವ್ರವಾದಂತಹ ವಿರೋಧ ವ್ಯಕ್ತವಾಗಿದೆ. ವಿಪಕ್ಷಗಳಿಂದಲೂ ಹಾಗೆ ಸಾರ್ವಜನಿಕವಾಗಿಯೂ ಭಾರೀ ಟೀಕೆ ವ್ಯಕ್ತವಾಗಿದೆ. ಈ ವಿಚಾರ ರಾಹುಲ್ ಅವರಿಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ ಡಿ.ಕೆ. ಅವರು ದೆಹಲಿಯಲ್ಲಿ ಕೂತು ಈ ಹೇಳಿಕೆಯನ್ನು ಕೊಟ್ರ. ಯಾಕಂದರೆ ಇದು ರಾಹುಲ್ ಅವರ ರಾಜಕೀಯ ಭವಿಷ್ಯಕ್ಕೇನೆ ಭಾರಿ ದೊಡ್ಡ ಡ್ಯಾಮೇಜ್ ಆಗುವಂತಹ ಹೇಳಿಕೆ. ಮೊದಲೇ ರಾಹುಲ್ ಅವರು ಮಾತಿನ ಭರದಲ್ಲಿ ಹಲವು ಬಾರಿ ಸಂಸತ್ತಿನಲ್ಲೇ ವಿಪಕ್ಷಗಳ ಟೀಕೆಗೆ ಒಳಗಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತವಿರುವಂತಹ ರಾಜ್ಯದ ಉಪಮುಖ್ಯಮಂತ್ರಿಯೇ ಸಂವಿಧಾನದ ಬದಲಾವಣೆಯ ಕುರಿತಾಗಿ ಹೇಳಿಕೆ ನೀಡಿದಾಗ ಅದನ್ನು ರಾಹುಲ್ ಅವರು ಹೇಗೆ ಸಮರ್ಥಿಸಿಕೊಳ್ತಾರೆ? ಅದರಲ್ಲೂ ನಾವು ಸಂವಿಧಾನದ ರಕ್ಷಕರು ಅಂತ ತೋರ್ಪಡಿಸಿಕೊಳ್ಳೋದಕ್ಕೆ ಸಂವಿಧಾನದ ಪುಸ್ತಕವನ್ನೇ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥವ್ರು. ಅಂಥವರು ಇದನ್ನು ಹೇಗೆ ಅರಗಿಸಿಕೊಳ್ತಾರೆ? ಖಂಡಿತವಾಗ್ಲೂ ಇದು ಅರಗಿಸಿಕೊಳ್ಳಲಾಗದಂತಹ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು.
ಯಾಕಂದರೆ BJP ಬಿಡಿ, ದೇಶದ ಜನರೇ ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ. ಅಷ್ಟಕ್ಕೂ ಇಷ್ಟೊಂದು ದೊಡ್ಡ ಎಡವಟ್ಟಿಗೆ ಕಾರಣ ಆಗಿದ್ದೇನಂತ ಹೇಳಿದ್ರೆ ಕಾಂಗ್ರೆಸ್ ರಾಜ್ಯದ ಕಡೆಗೆ ಗಮನ ಕೊಡದೇ ಇರೋದು. ಈಗಾಗಲೇ ರಾಜ್ಯ ವಿಧಾನಸಭೆಯಲ್ಲಿ ಭಾರೀ ಗದ್ದಲದ ನಡುವೆನೂ ಈ ಮೀಸಲಾತಿಯ ವಿಧೇಯಕವನ್ನು ಅಂಗೀಕರಿಸಲಾಗಿದೆ. ಬಜೆಟ್ ಸಂದರ್ಭದಲ್ಲಿ ಈ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಆರಂಭದಲ್ಲೇ ಹೈಕಮಾಂಡ್ ಇದಕ್ಕೆ ಬೆಂಬಲ ಕೊಡದೇ ಇದ್ದಿದ್ರೆ ಇವತ್ತು ಕಾಂಗ್ರೆಸ್ಗೆ ಇಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. JP ನಡ್ಡಾ ಅವರಿಂದ ಹಿಡಿದು ಕಿರಣ್ ರಿಜಿಜು ಅವರವರೆಗೆ ಹಲವು BJP ನಾಯಕರು ಖರ್ಗೆ ಅವರ ಎದುರಲ್ಲೇ ಸಂಸತ್ನಲ್ಲಿ DK ಅವರು ನೀಡಿದಂತಹ ಹೇಳಿಕೆಯನ್ನು ಪ್ರಸ್ತಾಪಿಸಿದ್ದಾರೆ. ಸಂಸತ್ನಲ್ಲಿ ಇದು ಭಾರೀ ದೊಡ್ಡ ಗದ್ದಲಕ್ಕೆ ಕಾರಣ ಆಯಿತು. ಕಾಂಗ್ರೆಸ್ಗೆ ತೀವ್ರವಾದಂತಹ ಮುಜುಗರ ಎದುರಾಗಿದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೆ ಬಂದರೆ ಅವರ ನಡೆ ನುಡಿಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಹೇಳೋದೇನಂತ ಹೇಳಿದ್ರೆ ಸರ್ವರನ್ನು ಸಮಾನವಾಗಿ ಕಾಣುವಂತಹ ಪಕ್ಷ ನಮ್ಮದು, ಸೆಕ್ಯುಲರ್ ಅಂತ ಹೇಳಿಕೊಳ್ತಾರೆ. ಆದರೆ ಅವರ ರಾಜಕಾರಣ ಮಾತ್ರ ಸೆಕ್ಯುಲರ್ ಅನ್ನುವ ಪದಕ್ಕೆ ಹೊಸ ಅರ್ಥವನ್ನು ಕೊಟ್ಟಂತಿದೆ. ಇತ್ತೀಚೆಗೆ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಮಾತಾಡಿ ದೇಶಾದ್ಯಂತ ಯಾವ ರೀತಿಯಾಗಿ ಟೀಕೆಗೆ ಒಳಗಾದರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ತಮ್ಮನ್ನು ತಾವು ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋರು ಅದು ಹೇಗೆ ಕುಂಭಮೇಳವನ್ನು ಟೀಕೆ ಮಾಡಿದ್ರಿ ಅಂತ BJPಗರು ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ರು. ಆಗ ಇದು ಕುಂಭಮೇಳಕ್ಕೆ ಸೀಮಿತ ಆಗಿತ್ತು. ಆದರೆ DK ಈಗ ಸಂವಿಧಾನದ ಕುರಿತಾಗಿಯೇ ಮಾತನಾಡಿದ್ದಾರೆ. ಇದರ ಬಗ್ಗೆ ಅಭಿಪ್ರಾಯ ತಿಳಿಸೋದಕ್ಕೂ ಖರ್ಗೆ ಅವರ ಬಳಿ ಮಾತೇ ಇಲ್ಲ. ಅಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಅಹಿಂದ, ದಲಿತ, ಮುಸ್ಲಿಂ ಈ 3 ವಿಚಾರವನ್ನು ಇಟ್ಕೊಂಡು ಸಂವಿಧಾನದ ಅಡಿಯಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣ್ತೀವಿ ಅಂತ ಹೇಳುವಂಥವ್ರು. ಅವರ ರಾಜಕೀಯ ಅಸ್ತಿತ್ವ ನಿಂತಿರೋದೇ ಅಹಿಂದ ಅಸ್ತ್ರದ ಮೇಲೆ. ಪದೇ ಪದೇ ತಮಗೆ ರಾಜಕೀಯ ತೊಡಕುಗಳೇ ಬಂದಾಗಲೆಲ್ಲ ಅಹಿಂದ ಅಸ್ತ್ರವನ್ನು ಬಳಸಿ ಅದರಿಂದ ಪಾರಾಗಿದ್ದಾರೆ, ಅಧಿಕಾರವನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ಈಗ ತಮ್ಮದೇ ಸಂಪುಟದ ಸಚಿವ, ಅದರಲ್ಲೂ ಸರ್ಕಾರದ DCM ಆಗಿರೋರು ಈ ರೀತಿಯ ಹೇಳಿಕೆ ಕೊಟ್ಟಾಗ ಅದನ್ನು ಸಮರ್ಥಿಸಿಕೊಳ್ಳೋದಕ್ಕಾಗುತ್ತಾ? ವೀಕ್ಷಕರೇ, ಈ ಹಿಂದೆಲ್ಲ BJP ವಿರುದ್ಧವಾಗಿ ಸಂವಿಧಾನ ಬದಲಾವಣೆ ಮಾಡೋಕ್ಕೋದ್ರೆ ರಕ್ತ ಕ್ರಾಂತಿ ಆಗುತ್ತೆ, ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಇದೇ ಸಿದ್ದರಾಮಯ್ಯ ಅವರು ಗುಡುಕ್ತಾ ಇದ್ರು. ಈಗೇನು ಮಾಡ್ತಾರೆ? DK ಅವರನ್ನು ಸಂಪುಟದಿಂದ ಕಿತ್ತಾಕ್ತೀರಾ ಅಂತ BJP ಬಹಳ ಖಡಕ್ಕಾಗಿ ಪ್ರಶ್ನೆ ಮಾಡ್ತಾ ಇದೆ. ನಿಮಗೆ ತಾಕತ್ತಿದ್ರೆ ನಿಜವಾಗ್ಲೂ ಸಂವಿಧಾನದ ರಕ್ಷಕರೇ ಆಗಿದ್ರೆ ನೀವು DK ಶಿವಕುಮಾರ್ ಅವರಿಂದ ರಾಜೀನಾಮೆಯನ್ನು ತಗೊಳ್ಳಿ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ವೀಕ್ಷಕರೇ, ಇತ್ತೀಚೆಗೆ ಇದೇ DK ಶಿವಕುಮಾರ್ ಅವರು ಮಂಡ್ಯದ ವಿಚಾರದಲ್ಲಿ ನೀಡಿದಂತಹ ಹೇಳಿಕೆಯನ್ನು ಭಾರಿ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಮಂಡ್ಯದಲ್ಲಂತೂ ಆಕ್ರೋಶ ಭುಗಿಲೆದ್ದಿದೆ. ಜನ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ಕ್ಷಮೆ ಕೇಳಿಲ್ಲ, ರಾಜೀನಾಮೆ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ವೀಕ್ಷಕರೇ, ಈ ಒಟ್ಟಾರೆ ಸನ್ನಿವೇಶವನ್ನು ಗಮನಿಸ್ತಾ ಇದ್ರೆ, ಅದರಲ್ಲೂ ಕಾಂಗ್ರೆಸ್ನ ಒಳ ರಾಜಕೀಯದ ದೃಷ್ಟಿಯಿಂದ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ರೊಟ್ಟಿಯೇ ಜಾರಿ ತುಪ್ಪದಲ್ಲಿ ಬಿದ್ದಷ್ಟು ಖುಷಿಯಾದಂತಾಗಿದೆ. ಬಹಿರಂಗದಲ್ಲಿ ಸಿದ್ದರಾಮಯ್ಯ ಅವರು ಎಷ್ಟೇ DK ಪರವಾಗಿ ಇದ್ದೀನಿ ಅನ್ನುವಂತೆ ಬಿಂಬಿಸಿಕೊಳ್ಳಬಹುದು. ಮೊನ್ನೆ ಬೇರೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಜೊತೆಗೆ ನಿಂತವರು ಅಂತ DK ಅವರನ್ನು ಹಾಡಿ ಹೋಗಳಿದ್ರು. ಆದರೆ ಈಗ DK ಅವರು ಕೈ ಹಾಕಿರೋದು ಸಂವಿಧಾನಕ್ಕೆ. ಸಂವಿಧಾನ ಬದಲಾವಣೆ ಕುರಿತಾದ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ, ಅದರಿಂದ ತಪ್ಪಿಸ್ಕೊಳ್ತಾರೆ. ಆದರೆ ಒಳಗೊಳಗೆ ಸಿದ್ದು ಆ್ಯಂಡ್ ಬಣದವರಿಗೆ ಬಂಪರ್ ಲಾಟ್ರಿ ಹೊಡೆದಷ್ಟು ಖುಷಿಯಾಗಿರುತ್ತೆ. ಯಾಕಂದರೆ ಪವರ್ ಶೇರಿಂಗ್ ವಿಚಾರವನ್ನು ಪದೇ ಪದೇ ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನು DK ಆ್ಯಂಡ್ ಟೀಮ್ ಮಾಡ್ತಾ ಇತ್ತು. ಆದರೆ ಈಗ ಅದಕ್ಕೆ ಸಂಪೂರ್ಣವಾದಂತಹ ಬ್ರೇಕ್ ಬೀಳುತ್ತೆ. ಹೈಕಮಾಂಡ್ ಕೂಡ ಈ ಸಂದರ್ಭದಲ್ಲಿ DK ಅವರ ಪರವಾಗಿ ನಿಲ್ಲೋದಿಲ್ಲ. ಯಾಕಂದರೆ ಇದು ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಸದ್ಯ DK ಅವರ ಹೇಳಿಕೆಯಿಂದ ಎದುರಾಗಿರುವಂತಹ ಈ ದೊಡ್ಡ ಕಂಟಕದಿಂದ ಪಾರಾದರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇನ್ನು ಪ್ರತಿಪಕ್ಷಗಳಿಂದ ಕಾಂಗ್ರೆಸ್ಗೆ ನಿಮ್ಮ ನಾಯಕನ ರಾಜೀನಾಮೆ ಪಡೀರಿ ಅನ್ನೋಷ್ಟರ ಮಟ್ಟಿಗೆ ಒತ್ತಡ ಹೆಚ್ಚಾಗಿದೆ. ಹೀಗಿರುವಾಗ DK ಶಿವಕುಮಾರ್ ಅವರಿಗೆ CM ಪಟ್ಟ ಕೊಡುವಂತಹ ನಿರ್ಧಾರಕ್ಕೆ ಅಥವಾ ಆ ರೀತಿಯ ಚಿಂತನೆಗೆ ಕೈ ಹಾಕೋದಿಲ್ಲ. ಹೀಗಾಗಿ DK ಅವರು CM ಆಗ್ತಾರೆ ಅನ್ನೋದು ಬಹಳ ದೂರದ ಮಾತು. ಸಿದ್ದು ಆ್ಯಂಡ್ ಟೀಮ್ಗೆ ಬಂಪರ್ ಲಾಟ್ರಿ ಹೊಡೆದಿದೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ರಾಜ್ಯದಲ್ಲಿ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದರಂತೆ ಶಾಕ್ ಎದುರಾಗ್ತಾ ಇದೆ. ಈಗ DK ಅವರು ನೀಡಿರುವಂತಹ ಹೇಳಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಳ ರಾಜಕೀಯದಲ್ಲಿ ಸಿದ್ದು ಬಣಕ್ಕೆ ಪ್ಲಸ್ ಪಾಯಿಂಟ್ ಆಗಿರಬಹುದು, ಆದರೆ ಒಟ್ಟಾರೆ ಸರ್ಕಾರಕ್ಕೆ ಅದು ಸಹ ಡ್ಯಾಮೇಜಿಂಗ್ ವಿಚಾರ. ಇದೆಲ್ಲವನ್ನ ಜನ ಗಮನಿಸ್ತಿದ್ದಾರೆ. ಅದರ ಪರಿಣಾಮ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಇಷ್ಟು ದಿನ ರಾಜಣ್ಣ ಅವರು ತನ್ನ ಬಳಿ ಪ್ರಮುಖ ಸಾಕ್ಷಿಗಳು ಇದೆ ಅಂತ ಹೇಳ್ತಾ ಇದ್ರು ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ. ಆದರೆ ನಿಧಾನಕ್ಕೆ ಯಾಕೋ ಉಲ್ಟಾ ಹೊಡಿತಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ CCTV ಹಾಕ್ಸಿಲ್ಲ, ಇದ್ದಿದ್ರೆ ಸಾಕ್ಷಿ ಕೊಡಬಹುದಿತ್ತು ಅಂತ ಈ ರೇಂಜ್ಗೆಲ್ಲ ಉಲ್ಟಾ ಹೊಡೆದಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ವಿಚಾರದ ಬೆನ್ನಲ್ಲೇ ಫೋನ್ ಟ್ಯಾಪಿಂಗ್ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಾಜ್ಯ ರಾಜಕೀಯದ ಇತಿಹಾಸದಲ್ಲೂ ಸುದೀರ್ಘವಾಗಿ ಫೋನ್ ಟ್ಯಾಪಿಂಗ್ ವಿಚಾರ ಪದೇ ಪದೇ ಸದ್ದು ಮಾಡ್ತಾ ಇದೆ. ಸದ್ಯ ಕುಮಾರಸ್ವಾಮಿ ಅವರು ಹಾಗೆ ವಿಪಕ್ಷ ನಾಯಕ ಅಶೋಕ್ ಅವರ ಫೋನ್ ಟ್ಯಾಪ್ ಆಗಿದೆ ಅನ್ನುವಂತೆ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ಸಹ ಸರ್ಕಾರಕ್ಕೆ ನೆಗೆಟಿವ್ ಆಗಿರುವಂತಹ ವಿಚಾರ. ಹೀಗಿರುವಾಗಲೇ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಹಗರಣದ ಆರೋಪ ಸುತ್ತಿಕೊಳ್ತಾ ಇದೆ. BJP ಶಾಸಕ ಅಶ್ವಥ್ ನಾರಾಯಣ್ ಅವರು ಸರ್ಕಾರವನ್ನು ಅಟ್ಯಾಕ್ ಮಾಡ್ತಿದ್ದಾರೆ. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಬರೋಬ್ಬರಿ 15,000 ಕೋಟಿಗೂ ಹೆಚ್ಚು ಅಕ್ರಮ ಆಗಿದೆ, ಹಗರಣ ನಡೆದಿದೆ ಅನ್ನುವ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ. ವಾಲ್ಮೀಕಿ ನಿಗಮದ ಹಗರಣ ಮೂಡಾ ಹಗರಣಕ್ಕಿಂತಲೂ ದೊಡ್ಡದಾದಂತಹ ಹಗರಣದ ಆರೋಪ ಇದು. ಇದನ್ನು BJP ಸರಿಯಾದ ರೀತಿಯಲ್ಲಿ ಜನರ ಮುಂದೆ ಇಟ್ಟಿದ್ದೇ ಆದಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ನಡುಗಿಸೋದಂತೂ ಗ್ಯಾರಂಟಿ.
ಇದೆಲ್ಲದರ ಮಧ್ಯೆ ಈಗ ಡಿ ಕೆ ಅವರು ನೀಡಿದಂತಹ ಹೇಳಿಕೆ, ಡಿ ಕೆ ಅವರ ಇತ್ತೀಚಿನ ನಡೆನುಡಿಗಳು ಬಹಳ ಕುತೂಹಲವನ್ನು ಮೂಡಿಸಿತ್ತು. ಅದರಲ್ಲೂ ಹಿಂದುತ್ವದ ಕಡೆಗಿನ ಅವರ ಒಲವು, ಪಕ್ಷದ ಸೈದ್ಧಾಂತಿಕ ನಿಲುವುಗಳಿಗೆ ಅದು ವಿರೋಧವಾಗಿದೆ ಅನ್ನುವಂತೆ ಡಿ ಕೆ ಅವರ ನಡೆಯನ್ನು ಪಕ್ಷದಲ್ಲೇ ಹಲವರು ಖಂಡಿಸಿದ್ರು, ವಿರೋಧಿಸಿದ್ರು. ಅದರಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು. ಈ ಹಿಂದಿನಿಂದಲೂ ಹಿಂದುತ್ವದ ಪರವಾಗಿ, ಹಿಂದೂಗಳ ವಿರುದ್ಧವಾಗಿ ಕಾಂಗ್ರೆಸ್ ಇದೆ ಅನ್ನುವಂತಹ ಆರೋಪಗಳಿತ್ತು. ಅದಕ್ಕೆ ತಕ್ಕಂತೆ ಡಿ ಕೆ ಅವರ ನಡೆಯನ್ನು ಟೀಕೆ ಮಾಡಿದ್ದು ಸಹ ಪಕ್ಷಕ್ಕೆ ನೆಗೆಟಿವ್ ಆಯಿತು. ಇದು ಮಾತ್ರ ಅಲ್ಲ, ಚಿತ್ರರಂಗದ ವಿರುದ್ಧವಾಗಿ ನೀಡಿದಂತಹ ಹೇಳಿಕೆ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನುವ ಹೇಳಿಕೆ ಅಂತೂ ಬಹಳ ಡ್ಯಾಮೇಜಿಂಗ್ ಆಯಿತು. ಚಿತ್ರರಂಗದವರು ಒಗ್ಗಟ್ಟಾಗಿ ಡಿ ಕೆ ವಿರುದ್ಧ ತಿರುಗಿ ಬಿದ್ದರು. ಇವತ್ತಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದಲ್ಲದೆ ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಹೇಳಿದ್ದು. ಈ ಹೇಳಿಕೆ ಕೊಟ್ಟು ಹಲವು ದಿನಗಳು ಕಳೆದಿದೆ, ಆದರೆ ಇವತ್ತಿಗೂ ಮಂಡ್ಯದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಕ್ಷಮೆ ಕೇಳಲೇಬೇಕು, ಇಲ್ಲಾಂದರೆ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ಡಿ ಕೆ ವಿರುದ್ಧವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಕೈಗೊಳ್ತಾ, ಇದು ಸಹ ಕುತೂಹಲ ಮೂಡಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲೇ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರೋದು. ಬಹುತೇಕ ಅಧ್ಯಕ್ಷ ಬದಲಾವಣೆ ಫಿಕ್ಸ್ ಅಂತಲೇ ಹೇಳ್ಬೋದು. ಅದೇನೇ ಇದ್ರೂ ಡಿ ಕೆ ಅವರ ರಾಜಕೀಯ ಜೀವನವನ್ನು ಉಳಿಸೋದು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ, ಬದಲಾಗಿ ಮತದಾರರು, ಜನ ಎಲ್ಲವನ್ನ ಗಮನಿಸ್ತಿದ್ದಾರೆ. ಹೈಕಮಾಂಡ್ ಅವರ ಕಡೆಗೆ ನಿಂತರೂ ಮುಂದಿನ ದಿನಗಳಲ್ಲಿ ಜನ ಅವರನ್ನು ಕೈ ಹಿಡಿತಾರಾ? ಈ ಹೇಳಿಕೆ ಅವರ ರಾಜಕೀಯ ಜೀವನದ ಪ್ರಶ್ನೆ ಆಗಿದೆ. ಮುಂದೆ ಯಾವ ರೀತಿ ಅವರಿಗೆ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಂವಿಧಾನದ ಕುರಿತಾಗಿನ ಹೇಳಿಕೆ ಬಗ್ಗೆ ನೀವೇನಂತೀರ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.